ಇಂದು ನಮ್ಮ ಸಮಾಜದಲ್ಲಿ ಬಹಳ ಕಟ್ಟುನಿಟ್ಟಾಗಿ ಅನುಸರಿಸುತ್ತಿರುವ ಜಾತಿ ವ್ಯವಸ್ಥೆಯು ಯಾವಾಗಲೂ ಈ ರೀತಿ ಇರಲಿಲ್ಲ. ಇದು ಸನಾತನ ಧರ್ಮದ 4 ವರ್ಣಗಳಿಂದ ಪ್ರಾರಂಭವಾಯಿತು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಜನರನ್ನು ಅವರ ಕೆಲಸದ ಆಧಾರದ ಮೇಲೆ ವಿಂಗಡಿಸಲಾಗಿದೆ. ಇದರಲ್ಲಿ ಅಂತಹ ಯಾವುದೇ ವಿಷಯ ಇರಲಿಲ್ಲ ಮತ್ತು ಬ್ರಾಹ್ಮಣ ಮಗ ಬ್ರಾಹ್ಮಣನಾಗುತ್ತಾನೆ ಅಥವಾ ಶೂದ್ರನ್ ಮಗ ಶೂದ್ರನಾಗುತ್ತಾನೆ ಎಂದು ಯಾವುದೇ ಸ್ಥಿರ ನಿಯಮ ಇರಲಿಲ್ಲ. ಕೆಲವು ಕ್ಷತ್ರಿಯರು ಜ್ಞಾನದಿಂದ ಬ್ರಾಹ್ಮಣರಾಗಬಹುದು ಮತ್ತು ಯಾರಾದರೂ ಶೂದ್ರರಾಗಬಹುದು, ಅಥವಾ ವೈಶ್ಯರು ಆಯುಧ ಮತ್ತು ಯುದ್ಧ ತಂತ್ರಗಳನ್ನು ಕಲಿತು ಕ್ಷತ್ರಿಯರಾಗಬಹುದಿತ್ತು. ವಾಸ್ತವವಾಗಿ ಜಾತೀಯತೆಯ ಸಮಸ್ಯೆಯು ಮನುಸ್ಮೃತಿ ಎಂಬ ಪುಸ್ತಕದಿಂದ ಪ್ರಾರಂಭವಾಯಿತು. ವರ್ಣಗಳನ್ನು ಕಾರ್ಯಗಳ ಆಧಾರದ ಮೇಲೆ ನಿರ್ಧರಿಸಲಾಗಿಲ್ಲ, ಆದರೆ ಜನ್ಮದ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ. ನಮ್ಮ ಧರ್ಮದಲ್ಲಿ ಯಾವುದಕ್ಕೂ ಯಾವುದೇ ನಿರ್ಬಂಧಗಳನ್ನು ವಿಧಿಸಿಲ್ಲ ಎಂದು ನಾವು ನೋಡಿದ್ದೇವೆ. ಅದು ಒಬ್ಬರ ದೇವರನ್ನು ಆರಿಸಿಕೊಂಡರು. ಒಂದು ಧರ್ಮಗ್ರಂಥವು ಅಂತಹ ನಿರ್ಬಂಧಗಳನ್ನು ಹೇಗೆ ವಿಧಿಸುತ್ತದೆ? ಧರ್ಮ ಅಥವಾ ಇಲ್ಲ, ನಾವು ಇದನ್ನು ನಮ್ಮ ಧರ್ಮಗ್ರಂಥಗಳಲ್ಲಿ ಸ್ಪಷ್ಟವಾಗಿ ನೋಡುತ್ತೇವೆ. ಸನಾತನ ಧರ್ಮದಲ್ಲಿ ಮಾನವ ಜೀವನದಿಂದ ಹಿಡಿದು ದೇವರನ್ನು ಪಡೆಯುವವರೆಗೆ ಎಲ್ಲ ಜ್ಞಾನವನ್ನು ನೀಡುವ ಹಲವಾರು ರೀತಿಯ ಗ್ರಂಥಗಳಿವೆ. ಅದರ ಬಗ್ಗೆ ನಾವು ಸಾಕಷ್ಟು ಮಾತನಾಡಿದ್ದೇವೆ. ನಂತರ ಅವುಗಳನ್ನು ವೇದಗಳ ಆಧಾರದ ಮೇಲೆ ಉಪನಿಷತ್ತುಗಳು ಎಂದು ಕರೆಯುತ್ತಾರೆ, ಅಥವಾ ಆ ವೇದಗಳ ಮೇಲಿನ ಋಷಿಗಳ ತತ್ವಶಾಸ್ತ್ರವು ಬಹಳ ಸಮಯದ ನಂತರ ಬಂದಿತು. ಇದರಲ್ಲಿ ಕಥೆಗಳ ಮೂಲಕ ಜ್ಞಾನವನ್ನು ನೀಡಲಾಯಿತು, ಮತ್ತು ಇಂದು ನಾವು ಎಲ್ಲ ದೇವರುಗಳ ಬಗ್ಗೆ ಮತ್ತು ಅವುಗಳನ್ನು ಪೂಜಿಸುವ ವಿಧಾನಗಳ ಬಗ್ಗೆ ತಿಳಿದಿರುತ್ತೇವೆ. ಪುರಾಣಗಳು ಜನಪ್ರಿಯವಾದ ನಂತರ ಬಂದ 2 ಗ್ರಂಥಗಳು ರಾಮಾಯಣ ಮತ್ತು ಮಹಾಭಾರತವನ್ನು ಕಥೆಗಳು ಅಥವಾ ತತ್ವಶಾಸ್ತ್ರ ಎಂದು ಪರಿಗಣಿಸಲಾಗುತ್ತದೆ. ಆದರೆ ರಾಮಾಯಣ ಮತ್ತು ಮಹಾಭಾರತಗಳನ್ನು ಮಾತ್ರ ಇತಿಹಾಸ ಎಂದು ಕರೆಯಲಾಗುತ್ತದೆ. ಸ್ಮೃತಿ ಎಂದು ಪರಿಗಣಿಸಲ್ಪಟ್ಟಿರುವ ಕೆಲವು ಗ್ರಂಥಗಳು. ಸ್ಮೃತಿ ಎಂದರೆ ಋಷಿಗಳಿಗೆ ಅವರದೇ ಆದ ಆಲೋಚನೆಗಳು, ಅವರದೇ ಆದ ಸಂಪ್ರದಾಯಗಳು ಮತ್ತು ಅವರದೇ ಆದ ನಿಯಮಗಳಿವೆ ಎಂದು ಹೇಳಲಾಗುತ್ತದೆ. ಸ್ವಲ್ಪ ಸಮಯದ ಹಿಂದೆ ಅವುಗಳಲ್ಲಿ ಒಂದಾದ ಮನುಸ್ಮೃತಿಯ ಬಗ್ಗೆ ಮಾತನಾಡುತ್ತಾ ಇಂದಿನ ಕಾಲದಲ್ಲಿ ಸಾಕಷ್ಟು ವಿವಾದಾಸ್ಪದವಾಗಿರುವ ಭಾರತದ ಕೆಲವು ಧರ್ಮಗ್ರಂಥಗಳ ಬಗ್ಗೆ ಹೇಳುವುದಾದರೆ, ಅವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ಹೆಸರು ಕಾಮಸೂತ್ರ ಎಂದು ಕೂಡ ಹೇಳಬಹುದು. ನೀವು ಬೇರೆ ಬೇರೆ ರೀತಿಯಲ್ಲಿ ಓದಬಹುದಾದ ಆನಂದದ ಬಗ್ಗೆ ಅತ್ಯಂತ ತಪ್ಪಾಗಿ ಅರ್ಥೈಸಲ್ಪಟ್ಟ ಗ್ರಂಥವಾಗಿದೆ, ಮತ್ತು ಲೈಂಗಿಕತೆಯು ಒಬ್ಬ ವ್ಯಕ್ತಿಯನ್ನು ಹೇಗೆ ಬದುಕಬೇಕೆಂದು ಕಲಿಸುತ್ತದೆ. ಒಬ್ಬ ಪುರುಷ ಮತ್ತು ಮಹಿಳೆ ತಮ್ಮ ಅಂದವನ್ನು ಹೇಗೆ ಮಾಡಿಕೊಳ್ಳಬೇಕು, ತಮ್ಮ ಮನೆಯನ್ನು ಹೇಗೆ ಇಟ್ಟುಕೊಳ್ಳಬೇಕು, ಪ್ರಣಯ, ಸಮ್ಮತಿ, ಕಾಮ ಇವೆಲ್ಲವನ್ನು ನಾವು ಕಾಮಸೂತ್ರವಾಗಿ ಪರಿಗಣಿಸುತ್ತೇವೆ. ಇದು ಜೀವನದ ಒಂದು ಸಣ್ಣ ಭಾಗವಾಗಿದೆ ಎಂದು ನಮಗೆ ಕಲಿಸುತ್ತದೆ. ಆದರೆ ಕಾಮಸೂತ್ರವು ಕೇವಲ 555 ಸೂತ್ರಗಳಲ್ಲ. ಧರ್ಮದಲ್ಲಿ ಸನಾತನವು ವಿವಿಧ ವಿಷಯಗಳ ಪಠ್ಯ ಪುಸ್ತಕಗಳನ್ನು ಕಾಣಬಹುದು. ಸನಾತನ ಧರ್ಮದ ಸಾವಿರಾರು ವರ್ಷಗಳ ಇತಿಹಾಸವು ಕಾಲಾನಂತರದಲ್ಲಿ ಈ ಧರ್ಮಕ್ಕೆ ಸವಾಲು ಬಂದಾಗ ಅನೇಕ ಸವಾಲುಗಳು ಬಂದಿವೆ ಮತ್ತು ಅದನ್ನು ನಿರ್ಮೂಲನೆ ಮಾಡುವ ಪ್ರಯತ್ನಗಳು ದಕ್ಷಿಣ ಭಾರತದಲ್ಲಿ ಬಹಳ ಶ್ರೀಮಂತವಾಗಿವೆ. ಆದರೆ ಉತ್ತರ ಭಾರತದಲ್ಲಿ ಇದು ಕಡಿಮೆ ಹಳೆ ದೇವಾಲಯಗಳು, ಮತ್ತು ಇದಕ್ಕೆ ಕಾರಣವೆಂದರೆ ಹೆಚ್ಚಿನ ದಾಳಿಗಳು ದೆಹಲಿ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನಡೆದಿವೆ. ಆದ್ದರಿಂದ ನಮ್ಮ ಹಳೆಯ ದೇವಾಲಯಗಳಲ್ಲಿ ಹೆಚ್ಚಿನವು ನಾಶವಾದವು. 90 ಲಕ್ಷಕ್ಕೂ ಹೆಚ್ಚು ಮನುಲಿಪಿಗಳಾದ ನಳಂದ ಮತ್ತು ವಿಕ್ರಮ್ ಶಾಲೆಗಳು ನಾಶವಾದವು. ಈ ಕಾರಣದಿಂದಾಗಿ ಅವನು ಹಿಂದೂ ಎಂಬ ಕಾರಣಕ್ಕಾಗಿ ಮೊಘಲ್ ದೊರೆಗಳಿಂದ ಅಥವಾ ಬ್ರಿಟಿಷರಿಂದ ಇಸ್ಲಾಂಗೆ ಮತಾಂತರಗೊಳ್ಳಲು ಬಲವಂತವಾಗಿ ಸನಾತನ ಧರ್ಮವು ತನ್ನ ಗುರುತನ್ನು ಹೆಮ್ಮೆಯಿಂದ ಒಪ್ಪಿಕೊಂಡಿತು ಮತ್ತು ಅದರ ನಂಬಿಕೆಗಳು ಮತ್ತು ಅದರ ತತ್ವಶಾಸ್ತ್ರದ ಮೇಲೆ ದೃಢವಾಗಿ ಉಳಿಯಿತು. ಈ ವಿಡಿಯೋ ಮೂಲಕ ನಾನು ನನ್ನ ಸ್ವಂತ ಧರ್ಮದ ಬಗ್ಗೆ ಕಲಿಯಲು ಹೊರಟಿದ್ದೇನೆ. ಹಲವಾರು ಪುಸ್ತಕಗಳು ಮತ್ತು ಗ್ರಂಥಗಳನ್ನು ಓದಿದ ನಂತರ ನಾನು ನನ್ನ ಧರ್ಮವನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಯಿತು. ಅದು ಸನಾತನ ಧರ್ಮವು ಜ್ಞಾನದ ಧರ್ಮವಾಗಿದೆ. ನಾವು ನಮ್ಮ ಕಣ್ಣುಗಳನ್ನು ಮುಚ್ಚಿ ಯಾವುದನ್ನು ಅನುಸರಿಸುವುದಿಲ್ಲ. ಅದನ್ನು ಮಾಡಿದ ನಂತರ ನಾವು ಅದನ್ನು ಸ್ವೀಕರಿಸುವುದಿಲ್ಲ. ನಾವು ನಮ್ಮ ವೇದಗಳನ್ನು ಪ್ರಶ್ನಿಸಿದಾಗ ನಮಗೆ ಉಪನಿಷತ್ತುಗಳು ಸಿಗುತ್ತವೆ. ಗುರುಪುರಾಣ, ವಿಷ್ಣು ಪುರಾಣ, ಶಿವಪುರಾಣ, ಈ ಎಲ್ಲಾ ಪುರಾಣಗಳು ತನ್ನ ಗುರುವಿನೊಡನೆ ಸಂವಾದಿಸುವ ಶಿಷ್ಯನಲ್ಲದೆ ಬೇರೇನೂ ಅಲ್ಲ. ಅದರಲ್ಲಿ ಒಬ್ಬ ಶಿಷ್ಯನು ಪ್ರಶ್ನೆಗಳನ್ನು ಎತ್ತುತ್ತಾನೆ ಮತ್ತು ಅದಕ್ಕೆ ಗುರುಗಳು ಉತ್ತರಿಸುತ್ತಾರೆ. ನಾವು ಎಲ್ಲವನ್ನೂ ನೋಡಿದ್ದೇವೆ, ಪ್ರತಿ ಆಲೋಚನೆಯನ್ನು ಪರಿಶೀಲಿಸಿದ್ದೇವೆ ಮತ್ತು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದೇವೆ. ನಮ್ಮ ಪ್ರಪಂಚದ ಪದ್ಧತಿಗಳು ಅಥವಾ ನಮ್ಮ ಜೀವನದ ರಾಜರುಗಳ ಬಗ್ಗೆ ಅತ್ಯಂತ ಸುಂದರವಾದ ವಿಷಯವೆಂದರೆ ಅದು ಕಾಲಾನಂತರದಲ್ಲಿ ಅದು ನಿಮ್ಮನ್ನು ಬದಲಾಯಿಸಿದೆ ಮತ್ತು ನಿಮ್ಮ ಜ್ಞಾನವನ್ನು ಹೆಚ್ಚಿಸಿದೆ. ನಮ್ಮ ಧರ್ಮಸನ ಅದು ಯಾವಾಗಲೂ ಮತ್ತು ಯಾವಾಗಲೂ ಇರುತ್ತದೆ.